रामलिंग चौडेश्वरी माता की। अंबा शांभवी चंद्रमौली निर्मला अपर्णा उमा पार्वती काली हेमवती शिवा त्रिनयनी कात्यायनी भैरवी सावित्री नवयौवना शंकरी साम्राज्यलक्ष्मी पदा चिद्रूपी परदेवता भगवती श्रीराजराजेश्वरी ಪ್ರಾತಸ್ಮರಣೀಯ ಎನ್ನ ಆರೋಗ್ಯ ಗುರುದೇವನ ಶ್ರೀಚರಣವನ್ನು ನಿನ್ನ ಹೃದಯಮಂದಿರದಲ್ಲಿ ಧ್ಯಾನಿಸುತ್ತ ವೀರಶೈವ ಧರ್ಮ ಮತ ಸಂಸ್ಥಾಪಕರಾದ ರೇಣುಕಾದಿ ಪಂಚಾಚಾರ್ಯರನ್ನ ಒಂದು ಪಾಯಿಂಟ್ ಕಡಿಮೆ ಮಾಡಿ ಬಸವಾದಿ ಪ್ರಮುಖರನ್ನ ಜಗತ್ತಿನ ಶ್ರೇಷ್ಠ ಸಾಧು ಸಂತ ಮಹಾತ್ಮರನ್ನ ತತ್ವಜ್ಞಾನಿಗಳನ್ನ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವ ಜಗನ್ಮಾತೆ ಆದಿಶಕ್ತಿ ತಾಯಿ ಬನಶಂಕರಿಯ ಮೊದಲ ಮಾಡಿಕೊಂಡು ಇಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಿರುವಂಥ ನಾಗದೇವತೆಯಾಗಲಿ ನಾವಾಗ್ರ ದೇವತೆಗಳಾಗಲಿ ಆಂಜನೇಯ ದೇವತೆಯಾಗಲಿ ಎಲ್ಲ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ಇಲ್ಲಿವರೆಗೆ ತಮಗೆಲ್ಲರಿಗೂ ಬಹಳ ಸುಂದರವಾಗಿ ತಮ್ಮದೇ ಆದಂಥ ಅನುಭವವನ್ನು ನಮಗೆಲ್ಲರಿಗೂ ಎಡೆ ಮಾಡಿದಂಥ ಪರಮ ಪೂಜ್ಯರು ಕಾಳಹಸ್ತೇಂದ್ರ ಪೂಜ್ಯರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಈ ಊರಿನ ಶ್ರೀಮಠದ ಪೂಜ್ಯರು ಶಾಂತಮೂರ್ತಿ ಅಪ್ಪಗಳವರ ಶ್ರೀಚರಣಕ್ಕೂ ನಮನವನ್ನು ಸಲ್ಲಿಸಿ ಯಾವತ್ತೂ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಕಾಳಪ್ಪ ಭಟ್ನಾಳಿಯವರಲ್ಲಿ ಹಾಗೂ ನಮ್ಮ ರಾಜಶೇಖರ ಗೆಜ್ಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಎಲ್ಲ ನಮ್ಮ ದೇವಸ್ಥಾನದ ಪಂಚ ಕಮಿಟಿಯ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಸಮಸ್ತ ದೈವ ಬಳಗವೇ ತಾಯಿಯಂದರೆ ಮುದ್ದು ಮಕ್ಕಳೇ ಯುವಕ ಮಿತ್ರರೇ ತಮಗೆಲ್ಲರೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹಳ ಸುಂದರವಾದಂಥ ಕಾರ್ಯಕ್ರಮ. ಈಗ 8 ಗಂಟೆ ಆಗೈತಿ, ಯಾರು ಹೆದರಬೇಡ್ರಿ. ಅಪ್ಪಗಳವರು ಮೊದಲೇ ಹೇಳಿದ್ದಾರೆ, ಸಮಯಕ್ಕೆ ಯಾರು ಪ್ರಾಧಾನ್ಯತೆ ಮಹತ್ವ ಕೊಡ್ತಾರೋ ಅವರು ಜೀವನದಲ್ಲಿ ಮುಂದುವರಿತಾರೆ. ನನಗೂ ಅಷ್ಟೇ 8 ಗಂಟೆಗೆ ರೆಡಿ ಆಗಿ ಕೂತಿದ್ದ, ಕರೆಗೆ ಬಂದಿದ್ದಿಲ್ಲ. ಆದರೆ ನಾಳಿಂದ ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ಅನುಭವದ ಮಾತುಗಳವಲ್ಲ, ಆಮೇಲೆ ಸಿಗ್ತಾವ ಅಂತ ಕೇಳಿದ್ರೆ ಇಲ್ಲ, ಸಿಗುವುದಿಲ್ಲ. ಕೇವಲ ತಾಯಿಯ ಮೂರ್ತಿ ಸ್ಥಾಪನೆ, ಆಂಜನೇಯ ಮೂರ್ತಿ ಸ್ಥಾಪನೆ ಮಾಡುವುದರ ಜೊತೆಗೆ ಅಷ್ಟೇ ಕೊಡುವುದಲ್ಲ, ಒಂದಿಷ್ಟು ಅಧ್ಯಾತ್ಮದ ಚಿಂತನೆಯ ಮೂಲಕ ನೆತ್ತಿಯ ಬುತ್ತಿನೂ ಕೂಡ ಕಟ್ಟುವಂಥದ್ದಾಗಬೇಕು. ಹೊರಗಿನ ದೇವಸ್ಥಾನಗಳ ಜೊತೆಗೆ ಒಳಗಿನ ಒಂದು ಮೂರ್ತಿ ಸ್ಥಾಪನೆ, ಯಾಕಂದ್ರೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಿಯಲ್ಲಿ ಹೇಳಿದ್ರು ಬಸವಣ್ಣವರು. ಕಾಲೇ ಕಂಬ ದೇಹವೇ ದೇಗುಲು, ಶಿರವೇ ಹೊನ್ನ ಕಳಸವಯ್ಯ ಅನ್ನುವ ಹಾಗೆ ಈ ದೇಗುಲವನ್ನು ನೋಡಿ, ಬಾಹ್ಯ ದೇಗುಲವನ್ನು ನೋಡಿ ಅಂತರಂಗ ದೇಗುಲವನ್ನು ಕಟ್ಟುವಂತ ಸಮಯ. ಈ ದೇಗುಲವನ್ನ ಕಟ್ಟಬೇಕಾಗಿತ್ತಂದ್ರೆ ಪೂಜ್ಯರು ಮಾತಾಡ್ತಾ ಹೇಳಿದ್ರು, ಕೇವಲ ನಾವು ಪೂಜಿತ ಎಲ್ಲ ಕಟ್ಟಡ ಆಗ್ಬೇಕಾದ್ರೆ ನಾನು ತುಂಬಾ ದಿವಸಗಳಲ್ಲಿ ನೋಡ್ತಾ ಬಂದೇನೆ. ದೇವಾಲಯ ಕಟ್ಟುವ ಪೂರ್ವದಲ್ಲಿ ನಾವೆಲ್ಲ ಏನ್ ಮಾಡಿದ್ದೇವೆ ಅಂತಂದ್ರೆ ಎಲ್ಲರ ಮನಸ್ಸನ್ನ ಕಟ್ಟಿವತ್ತು ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು ಗುರುಗಳು. ಮನಸ್ಸು ಕಟ್ಟಬೇಕು. ಮನೆ ಕಟ್ಟುದು ಮುಖ್ಯ ಅಲ್ಲ, ಮನಗಳ ಕಟ್ಟುದು ಮುಖ್ಯ ಇದೆ. ಹಾಗಿಲ್ಲಿ ತಾಯಿಯ ಆಶೀರ್ವಾದವನ್ನ ನಮಗೆಲ್ಲ ಸಿಗಬೇಕಾಗಿತ್ತಂದ್ರೆ ನಾವೆಲ್ಲ ನಿಷ್ಕಾಮ ಭಕ್ತಿಯನ್ನ ಮಾಡೋದ್ರ ಮೂಲಕ ಆಕೆಯನ್ನ ನಾವೇನು ಬೇಕಾಗಿ ಕೊಡುವಂಥದ್ದಲ್ಲ, ಆಕೆಗೆ ಹೊರಗಿನ ವಸ್ತುಗಳು ಕೊಡುವಂಥದ್ದಲ್ಲ, ಆಕೆ ಕೊಡುವಂಥದ್ದು ಒಳಗಿನ ವಸ್ತು ಕೊಡಬೇಕಾಗಿದೆ, ಮನಸ್ಸನ್ನು ಅರ್ಪಣೆ ಮಾಡಬೇಕಾಗಿರುವಂಥ. ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಕೃಷ್ಣ ಸುಧಾಮನ ಗೊತ್ತು ನಿಮ್ಗೆಲ್ಲ, ಕೃಷ್ಣನ ಗೆಳೆಯ. ಆ ಗೆಳೆಯನ ಮನೆಗೆ ಒಂದು ಸಲ ಕೃಷ್ಣ ಬಂದಿರ್ತಾನೆ. ಕೃಷ್ಣ ಸುಧಾಮನ ಮನೆಗೆ ಬಂದಿರ್ತಾನೆ. ಸುಧಾಮ ಮನೆಯೊಳಗಿಲ್ಲ, ಆದ್ರೆ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ. ಗೆಳೆಯನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ. ಕೃಷ್ಣ ಹೊರಗಿಂದ ಬಂದಿದ್ದಾನೆ. ಗೆಳೆಯ ಏನ್ ಮಾಡ್ತಾ ಇದ್ವಿ ಅಂತ ಕೇಳಿದಾಗ ಒಳಗೆ ಹೆಂಡತಿ ಅಂತಾಳೆ. ಯಾರು ಅಂತ ಕೇಳ್ತಾಳೆ. ಸ್ನಾನ ಮಾಡ್ತಾ ಇದ್ದಾಳೆ.
ಆಗ ಸ್ನಾನ ಮಾಡ್ತಾ ಇರೋದಂತ ಹೆಣ್ಮಗಳು ತಾಯಿ ನಾನು ಕೃಷ್ಣ ಬಂದೀನಿ ಅಂತ ಹೇಳಿದಾಗ, ಧ್ವನಿ ಕಡಿಮೆ ಮಾಡ್ರಿ ನೀವು, ನಾನು ಧ್ವನಿ ಏರ್ತ ಹೋಗ್ತದೆ, ಕಡಿಮೆ ಮಾಡ್ರಿ, ನೀನು ಕಡಿಮೆ ಮಾಡ್ಬೇಕು. ಯಾರು ಅಂತ ಕೇಳಿದಾಗ ಆಗ ಕೃಷ್ಣ ಅಂತ ಕೇಳಿದ ಕೂಡಲೇ ತಾಯಿಯ ಕಿವಿಗಳನ್ನ ಜಾಗೃತ ಆಗ್ತದೆ. ಜಾಗೃತವಾಗಿ ತಾಯಿ ಅಂತಾಳೆ, ಓಡೋಡಿ ಬರ್ತಾಳೆ, ಸ್ನಾನದ ಮನೆಯಿಂದ ಓಡೋಡಿ ಬಂದು ಅಂತಾಳೆ, ಕೃಷ್ಣ ಭಗವಂತ ನೀನು ಬಂದಿಲ್ಲ ಅಂತ ಸ್ವಾಗತ ಮಾಡಿಕೊಂಡು ಮಂಚದ ಮೇಲೆ ಕೂಡಿಸಿ ಬಾಳೆಹಣ್ಣು ತಿನ್ನಕ್ಕೆ ಶುರು ಮಾಡ್ತಾರೆ, ತಿನ್ನಿಸ್ತಾ ಹೋಗ್ತಾಳೆ. ಯಾವಾಗ ಕೃಷ್ಣನ ಗೆಳೆಯ ಸುಧಾಮ ಹೊರಗಿಂದ ಬಂದು ನೋಡ್ತಾನೆ, ಕೃಷ್ಣಗೆ ಹೆಂಡತಿ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾಳೆ. ಆ ಸನ್ನಿವೇಶ ನೋಡಿ ಸುಧಾಮ ಬೈತಾನೆ, ಮೈ ಮೇಲೆ ಖಬರ್ ಐತಿ ಇಲ್ಲಿ ನಿನಗಂತ. ಯಾಕೆ ಅವಾಗ ಗೊತ್ತಾಗ್ತದ, ಬಚ್ಚಲ ಮನೆಯಿಂದ ಬಾತ್ರೂಮ್ನಿಂದ ಹಂಗೆ ಓಡ್ ಬಂದಿರ್ತಾಳೆ, ಬಟ್ಟೆಯ ಅರಿವಿರಂಗಿಲ್ಲ, ಶರೀರದ ಪರಿವೇ ಇರುವುದಿಲ್ಲ. ಆಗ ಶರೀರ ಮೇಲೆ ನೋಡಿ ಬಟ್ಟೆ ಇರಲ್ಲ, ಮತ್ತೆ ಒಳಗೆ ಹೋಗಿ ಬಟ್ಟೆ ಹಾಕೊಂಡು ಬಂದು ಬಾಳೆಹಣ್ಣು ನೋಡ್ತಾಳೆ. ಬಾಳೆಹಣ್ಣು ತಿನ್ನಿಸೋದ್ರಲ್ಲಿ ಸಿಪ್ಪೆ ತಿನ್ನಿಸಿರ್ತಾಳೆ, ಬಾಳೆಹಣ್ಣೆಲ್ಲ ಕೆಳಗೊಳಗೆ ಇರ್ತಾಳೆ. ಇದು ನಿಷ್ಕಾಮ ಭಕ್ತಿ. ಇಂಥ ವಿಚಾರವನ್ನ, ತಾಯಿಯ ಆಶೀರ್ವಾದವನ್ನ ಕಲ್ಪವೃಕ್ಷ ಕಾಮಧೇನು ರೂಪದಲ್ಲಿರ್ತಕ್ಕಂಥ ಇವತ್ತು ಶಿಶುನಾಳ ಶರೀಫನಿಗೆ ಆಶೀರ್ವಾದ ಮಾಡಿದಂಥ ತಾಯಿ, ಇಟಗಿ ಭೀಮಾಂಬಿಕೆಗೆ ಆಶೀರ್ವಾದ ಮಾಡಿದಂಥ ತಾಯಿ, ತ್ರಿದಂಡಿ ಋಷಿಗಳಿಗೆ ಆಶೀರ್ವಾದ ಮಾಡಿದಂಥ ತಾಯಿ, ಅಕ್ಕ ಬನಶಂಕರಿಯ ಸುತ್ತಮುತ್ತ ಪುಣ್ಯಕ್ಷೇತ್ರಗಳಿದ್ದಾವೆ, ಪುಣ್ಯ ತೀರ್ಥಗಳಿದ್ದಾವೆ. ಭಾನುತೀರ್ಥ, ಅಗಸ್ತ್ಯ, ಅನೇಕ ತೀರ್ಥಗಳಿದ್ದಾವೆ. ಆ ತೀರ್ಥಕ್ಕೆ ಒಂದೊಂದು ಕಥೆಗಳು ಕೂಡ ಇದ್ದಾವೆ. ಆ ಕಥೆಗಳನ್ನು ಗುರುಗಳು ನಾಳೆ ಹೇಳ್ತಾರೆ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಗಣಪತಿಯ ಮಹತ್ವ ಹೇಳಿದರು. ಸಾಕ್ಷಾತ್ ಗಣಪತಿಯ ತಂದೆಯಾಗಿರ್ತಕ್ಕಂಥ ಪರಮಾತ್ಮನೇ ಈ ಏನವಲ್ಲ 3 ಲೋಕವನ್ನು, ತ್ರಿಲೋಕವನ್ನ ಆಳ್ತಕ್ಕಂಥ ಆ ತ್ರಿಪುರಾಸುರವನ್ನ ಸಂಹಾರ ಮಾಡುವಂತ ಸಂದರ್ಭದಲ್ಲಿ ಮರೆತು ಹೋಗಿದ್ದ. ಯಾಕಂದ್ರೆ ಅವನೇ ಆಶೀರ್ವಾದ ಮಾಡಿದ್ದು. ಇಡೀ ದೇವತೆಗಳಕ್ಕಿಂತ ಪೂರ್ವದಲ್ಲಿ ಗಣೇಶನ ಪೂಜೆ ಆಗಬೇಕು ಅನ್ನುವಂಥದ್ದು ನಿಯಮವನ್ನ ಪರಮಾತ್ಮನೇ ಮಾಡಿದ್ದು, ಆಶೀರ್ವಾದ ಮಾಡಿದ್ದು. ಆದರೆ ಅವನೇ ಆ ಗಣೇಶನ ಪೂಜೆ ಮಾಡದೆ ಯುದ್ಧಕ್ಕೆ ಹೋಗಿದ್ದ ತ್ರಿಪುರ ಸಂಹಾರ ಕಾಲದಲ್ಲಿ. ಗಣಪತಿ ಕಥೆಗಳು ಸಾಕಷ್ಟಿದ್ದಾವೆ. ಆಗ ತ್ರಿಪುರ ಸಂಹಾರ, ಯಾಕಂದ್ರೆ ಒಂದೇ ಗೆರೆಯಲ್ಲಿ ಬರಬೇಕು, ಆ ಗೆರೆಯಲ್ಲಿ ಬರ್ತಾ ಇಲ್ಲ. ಆದ್ರೆ ಅವನಿಗೆ ಗೊತ್ತಾಗ್ತು, ನಾ ಗಣಪತಿಯನ್ನು ಮರೆತು ಬಂದೀನಿ ಅಂತ. ಮತ್ತೆ ಬಂದು ಪೂಜೆ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಹೋದಾಗ ಮಾತ್ರ ಆ ತ್ರಿಪುರಗಳು ಒಂದೇ ಲೈನಲ್ಲಿ ಬಂದಾಗ ಬಾಣವನ್ನು ಬಿಟ್ಟಾಗ ಆ ತ್ರಿಪುರ ಸಂಹಾರವನ್ನು ಆಗ್ತನ್ನುವಂತ ನೋಡ್ತಾ ಬರ್ತೇವೆ. ಹಲವಾರು ಕಥೆಗಳಿದ್ದಾರೆ. ಅಂತ ಗಣಪತಿಯ ಬಗ್ಗೆ ಇವತ್ತು ಪ್ರಸ್ತಾವ ಮಾಡಿದ್ರು. ನಾಳೆ ಬನಶಂಕರಿ ತಾಯಿ ವಿಚಾರವನ್ನ ಹೇಳ್ತಾರೆ. ಒಂದೊಂದು ದಿವಸ ಒಂದೊಂದು ವಿಚಾರಗಳನ್ನ, ದಾಸವೇನ ವಿಚಾರವನ್ನ, ಯಾಕಂದ್ರೆ ಪೂಜ್ಯರು ಸಿಗುವುದು ಅಪರೂಪ. ನಾವರೆಲ್ಲ ಕೇವಲ ನಾವು ಯೂಟ್ಯೂಬ್ನಲ್ಲೇ ನೋಡಿದ್ದೇವೆ. ನಾನು ದೇವಿ ಪುರಾಣಕ್ಕೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಗುರುಗಳವರ ಒಂದು ಯೂಟ್ಯೂಬ್ನಲ್ಲಿ ಆಗಲಿ ನಾಗಲಿಂಗ ಪುರಾಣ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅಜಾತ ನಾಗಲಿಂಗ ಅವಧೂತರು ಬಹಳ ಒಂದು ಆ ಪಾರ್ವತಿಯ ರೂಪವೇ. ಅಂಥ ಒಂದು ನಾಗಲಿಂಗ ಪುರಾಣವನ್ನು ಕೂಡ ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ಬೇಕಾಗ್ತವನ್ನುವಂಥದ್ದು ನೋಡ್ತಾ ಬರ್ತೇವೆ. ಬಹಳ ಸುಂದರವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಉಪದೇಶವನ್ನು ಮಾಡುವಂಥದ್ದು ನೋಡ್ತೇವೆ. ಇವತ್ತು ಜಗತ್ತಿನಲ್ಲಿ 3 ರೀತಿಯ ಜನರನ್ನು ನೋಡ್ತೇವೆ. 3 ರೀತಿಯ ಜನರು. ಒಂದಿಷ್ಟು ಜನರು ಏನ್ ಮಾಡ್ತಾರೆ, ಅನುಭವಗಳು ಹೇಳುವಂತ ಮಾತು. ಒಂದಿಷ್ಟು ಜನರು ಧರ್ಮದ ಗುಂಪಿಗೆ ಸೇರಿರ್ತಾರೆ, ಒಂದಿಷ್ಟು ಜನರು ಸ್ವಾರ್ಥದ ಗುಂಪಿಗೆ ಸೇರಿರ್ತಾರೆ, ಒಂದಿಷ್ಟು ಜನರು ನಿಸ್ವಾರ್ಥ ಗುಂಪಿಗೆ ಸೇರಿರ್ತಾರೆ. ಇದನ್ನ ತಿಳ್ಕೊಳ್ಬೇಕು. ಅನುಭಾವಿಗಳು ನಮ್ಮ ಜನರನ್ನ ವಿಭಾಗ ಮಾಡಿದ್ದಾರೆ. ಧರ್ಮದ ಗುಂಪಿಗೆ ಸೇರಿದ ಒಂದಿಷ್ಟು ಜನ, ಸ್ವಾರ್ಥದ ಗುಂಪಿಗೆ ಸೇರಿದ ಒಂದಿಷ್ಟು ಜನ, ನಿಸ್ವಾರ್ಥ ಗುಂಪಿಗೆ ಸೇರಿದ ಒಂದಿಷ್ಟು ಜನರನ್ನ ವಿಭಾಗ ಮಾಡಿರ್ತಾರೆ. ಆದರೆ ಆ ಗುಂಪಿನಲ್ಲಿ, ಧರ್ಮದ ಗುಂಪಿನಲ್ಲಿ, ಸ್ವಾರ್ಥ ಗುಂಪಿನಲ್ಲಿ, ನಿಸ್ವಾರ್ಥ ಗುಂಪಿನಲ್ಲಿ ಸೇರಿರ್ತಕ್ಕಂಥ ಒಬ್ಬೊಬ್ಬ ಹುಡುಗ, ಒಬ್ಬೊಬ್ಬ ಯುವಕ ಏನ್ ಮಾಡ್ತಾರೆ, ಒಂದು ಊರಿಗೆ ಬರ್ತಾರೆ, ಕನ್ಯಾ ನೋಡಕ್ ಬರ್ತಾರೆ. ಬಹಳ ಸುಂದರವಾದಂತ ದೃಷ್ಟಾಂತ ಇದೆ. ಧರ್ಮದ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ಸ್ವಾರ್ಥದ ಗುಂಪಿಗೆ ಸೇರಿದ ಒಬ್ಬ ಹುಡುಗ, ನಿಸ್ವಾರ್ಥ ಗುಂಪಿಗೆ ಸೇರಿದ ಒಬ್ಬ ಹುಡುಗ, 3 ಜನ ಸೇರಿ ಒಂದೇ ಊರಿಗೆ, ಒಂದೇ ಮನೆಗೆ ಹೆಣ್ಣು ನೋಡಕ್ ಬಂದಿರ್ತಾರೆ. ಹೆಂಗಾಗತ್ತೆ ನೋಡ್ರಿ. ಆ ಊರಲ್ಲಿ ಆ ಹೆಣ್ಮಗಳಂತಾಳೆ, ನೋಡಿದ್ರು, ಬಹಳ ಇಷ್ಟ ಆಯ್ತು, ಅವ್ರಿಗೆ ಪಸಂದ್ ಆಯ್ತು. ಹೆಣ್ಮಗಳು ಸಂಸ್ಕಾರವಂತೆ, ಗುಣವಂತೆ ಇರ್ತಾಳೆ. ಆದ್ರೆ ಆಕೆ ಅಂತಾಳೆ, ನಮ್ಮ ಪ್ರಕೃತಿ, ನಮ್ಮ ಸಂಸ್ಕೃತಿ ಹೆಂಗಿದೆ ಅಂತ ಕೇಳಿದ್ರೆ ಏಕಪತ್ನಿ ವ್ರತ, ಏಕಪತಿ ವ್ರತ ಇದೆ ನಿಯಮ. ನೀವು 3 ಜನ ಬಂದಿರಿ, 3 ಜನ ಇಷ್ಟಪಟ್ಟಿರಿ, ಬಹಳ ಸಂತೋಷ. ಆದ್ರೆ 3 ತಿಂಗಳು ಬಿಟ್ಟು ಬರೀ ನಾನು ಹೇಳ್ತೀನಿ,
ನಾ ಯಾರಿಗೆ ಕೈ ಹಿಡಿಬೇಕು 3 ತಿಂಗಳು ಬಿಟ್ಟು ಬಂದಾಗ ನಿಮ್ಗೆ ಹೇಳ್ತೀನಿ ತಂದಾಗ ಆ 3 ಜನ ಮತ್ತೆ ವಾಪಸ್ ಅವ್ರವ್ರ ಊರಿಗೆ ಹೋಗ್ತಾರೆ. 3 ತಿಂಗಳು ಬಿಟ್ಟು ಬರ್ತಾರೆ ನೋಡ್ತಾರೆ, ಆಶ್ಚರ್ಯ ಆಗ್ತದೆ. ಆ ಹೆಣ್ಮಗಳು ಪ್ರಾಣ ಬಿಟ್ಟಿರ್ತಾರೆ. ಹೆಣ್ಮಗಳು ಪ್ರಾಣ ಬಿಟ್ಟಿರ್ತಾಳೆ. ಧರ್ಮದ ಗುಂಪಿಗೆ ಸೇರಿದವನು ಹುಡುಗ ಅಂತಾನೆ, ಹೇಗಾದರೂ ಪಾಪಕ್ಕಿನ ಮದುವೆ ಮಾಡಬೇಕು, ಮದುವೆ ಮಾಡ್ಕೊಂಡು ನಾನು ಸಂಸಾರದಲ್ಲಿ ಇರಬೇಕು ಅನ್ನುವಂಥ ವಿಚಾರದಲ್ಲಿ ಬಂದೆ. ಆದ್ರೆ ಆಕೆ ತೀರು ಹೋಗಿದ್ದಾಳೆ. ಪಾಪ ಮಗಳ ಚಿಂತೆಯಲ್ಲಿ ತಂದೆ ಹಾಗೆ ಇದ್ದಾನೆ, ದುಃಖದಲ್ಲಿದ್ದಾನೆ ಅಂತ ಆಕೆಯ ಸ್ಥಾನದಲ್ಲಿ ನಿಂತ್ಕೊಂಡು ತಂದೆಯ ಸೇವೆಯನ್ನು ಮಾಡಕ್ ಶುರು ಮಾಡ್ತಾನೆ. ತಂದೆಯ ಸೇವೆ ಮಾಡ್ತಾನೆ. ಸ್ವಾರ್ಥ ಗುಂಪಿಗೆ ಸೇರಿದ ಹುಡುಗ ಏನ್ ಮಾಡ್ತಾನೆ, ಈಕೆಯನ್ನು ಬದುಕಿಸಿ ಹೇಗಾದ್ರೆ ಮದುವೆ ಆಗಬೇಕಂತ ಹಿಮಾಲಯ ಪರ್ವತಕ್ಕೆ ಸಂಜೀವಿನಿ ವಿದ್ಯೆಯನ್ನು ಕಲಿಯಕ್ಕೆ ಹೋಗ್ತಾನೆ. ನಿಸ್ವಾರ್ಥ ಗುಂಪಿಗೆ ಸೇರಿದ ಹುಡುಗ ಏನ್ ಮಾಡ್ತಾನೆ, ಏನು ಮಾಡುವುದಿಲ್ಲ, ಆಕೆ ಸಮಾಧಿ ಮುಂದೆ ಕೂತ್ಕೊಂತಾನೆ. 3 ಜನ ಕೆಲಸ ಮಾಡಬೇಕು. ಧರ್ಮದ ಗುಂಪಿಗೆ ಸೇರಿದ ಹುಡುಗ ತಂದೆ ಸೇವೆ ಮಾಡ್ತಾನೆ. ಸ್ವಾರ್ಥ ಗುಂಪಿಗೆ ಸೇರಿದವನು ಹಿಮಾಲಯ ಪರ್ವತಕ್ಕೆ ಹೋಗ್ತಾನೆ ಸಂಜೀವಿನಿ ವಿದ್ಯೆ ಕಲಿಯಕ್ಕೆ. ನಿಸ್ವಾರ್ಥ ಗುಂಪಿಗೆ ಸೇರಿದವನು ಅಲ್ಲಿ ಸಮಾಧಿ ಮುಂದೆ ಕೂತ್ಕೊಂಡಿರ್ತಾನೆ. ಇನ್ನೇನು ಆ ಸಂಜೀವಿನಿ ವಿದ್ಯೆಯನ್ನು ಕಲ್ತು ಬಂದ ಸ್ವಾರ್ಥ ಗುಂಪಿಗೆ ಸೇರಿದ ಹುಡುಗ ಸಂಜೀವಿನಿ ವಿದ್ಯೆಯನ್ನು ಕಲ್ತು ಬಂದು ಆ ಸಮಾಧಿಯ ಮಣ್ಣೆಲ್ಲ ತೆಗೆದು ಆಕೆಯ ದೇಹವನ್ನು ಹೊರಗೆ ತೆಗೆದು ಮಂತ್ರವನ್ನು ಅಭಿಮಂತ್ರಿಸಿ ಆಕೆಯನ್ನು ಜೀವಂತವನ್ನಾಗಿ ಮಾಡ್ತಾನೆ. ಈಗ ಸಮಸ್ಯೆ ಶುರು ಆಗ್ತದೆ. ಈಗ 3 ಜನ ಹುಡುಗರು ಎದುರುಗಡೆ ನಿಂತಾರೆ. ಈಕೆನ ಕೇಳ್ತಾರೆ, 3 ತಿಂಗಳು ಬಿಟ್ಟು ಬರಕ್ಕೆ ಹೇಳಿದಿ, ನೀನು ಪ್ರಾಣ ಬಿಟ್ಟಿದ್ದು, ಈಗ ಜೀವಂತ ಆಗಿದೆ, ಯಾರಿಗೆ ನೀನು ಮದುವೆ ಆಗ್ಬೇಕು ಅನ್ನುವಂಥದ್ದು ಕೇಳಿದಾಗ ನಿಮಗೆ ಕೇಳ್ತೀನಿ, ಯಾರಿಗೆ ಮದುವೆ ಆಗ್ತಾಳೆ? ಸ್ವಾರ್ಥ ಗುಂಪಿಗೆ ಸೇರಿದವನಾಗಬೇಕು, ಧರ್ಮದ ಗುಂಪಿಗೆ ಸೇರಿದವನಿಗೆ ಆಗ್ಬೇಕು, ನಿಸ್ವಾರ್ಥ ಗುಂಪಿಗೆ ಸೇರಿದವನಿಗೆ ಆಗ್ಬೇಕು. ಧರ್ಮದ ಗುಂಪಿಗೆ ಸೇರಿದವನಿಗೆ ಆಗಬೇಕು ಅಂತ ವಿಚಾರ ಮಾಡಿದರೆ, ಮಗಳನ್ನ ಕಳೆದುಕೊಂಡು ತಂದೆ ಪರದೇಶಿ ಆಗಿದ್ದಾನೆ. ಆತನನ್ನು ನೋಡಲು ಯಾರೂ ಇಲ್ವಲ್ಲ ಅಂತ ಆ ಸ್ಥಾನದಲ್ಲಿ, ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ತಂದೆಯ ಸೇವೆ ಮಾಡಿದ್ದಕ್ಕಾಗಿ ನೀನು ಧರ್ಮದ ಪರಿಪಾಲನೆ ಮಾಡಿದ್ಯೆ, ಇನ್ನು ಅಣ್ಣ ತಮ್ಮಂದಿರ ಸಮವಾಗ್ತೀಯ. ನೀನು ಧರ್ಮದ ಪರಿಪಾಲನೆ ಮಾಡಿ ಅಣ್ಣ ತಮ್ಮಂದಿರ ಸಮವಾಗ್ತೀಯ, ನಿನಗೆ ನಾನು ಮದುವೆ ಆಗಕ್ಕೆ ಬರುವುದಿಲ್ಲ, ದಾಯಾದಿ ಆಗ್ತೀಯ. ಎರಡನೇದಾಗಿ ಯಾಕಂದ್ರೆ ಸ್ವಾರ್ಥ ಗುಂಪಿಗೆ ಸೇರಿದವನು ನೀನು ನನಗೆ ಸತ್ತಿರುವಂತ ನನಗೆ ಏನ್ ಮಾಡಿದ್ದೀಯ, ಜೀವವನ್ನ ಬರೆಸಿದ್ದೀಯ, ಮತ್ತೊಮ್ಮೆ ಜೀವವನ್ನು ನೀಡಿದೀಯ ಅಂತಂದ್ರೆ ನೀನು ತಂದೆಯ ಸಮಾನಾಗ್ತೀಯ. ಜನ್ಮ ಕೊಟ್ಟವನು ತಂದೆ ಅಲ್ವಾ, ಅದಕ್ಕೆ ನೀನು ತಂದೆಯ ಸಮವಾಗ್ತೀಯ ಅಂತ ನಿನಗೆ ಕೂಡ ಮದುವೆ ಆಗಕ್ಕಾಗಲ್ಲ. ಹಾಗೆ ನಿಸ್ವಾರ್ಥವನ್ನ ಗುಂಪಿಗೆ ಸೇರಿದ ಹುಡುಗ ಏನನ್ನ ಬಯಸಿದನ ಸಮಾಧಿ ಮುಂದೆ ಕುತ್ಕೊಂಡು ಏನು ಕೂತಿದಲ್ಲ ಅವನಿಗೆ ಮದುವೆ ಆಗಕ್ಕೆ ಯೋಗ್ಯ ಇದ್ದಾಳೆ ಅಂತ ತಿಳ್ಕೊಂಡು ಆಕೆ ಹೆಣ್ಮಗಳು ಅವನನ್ನು ಮದುವೆ ಆಗ್ತಾಳೆ ಅನ್ನುವಂಥದ್ದು ನೋಡ್ತಾ ಬರ್ತೇವೆ. ಇವತ್ತು ನಾವು ಕೂಡ ದೇವತೆಯ ಸೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲಿ ಧರ್ಮದ ಗುಂಪಿಗೆ ಸೇರಿದವರು ಇರ್ತೇವೆ, ಸ್ವಾರ್ಥ ಗುಂಪಿಗೆ ಸೇರಿದವರು ಇರ್ತೇವೆ, ನಿಸ್ವಾರ್ಥ ಗುಂಪಿಗೆ ಸೇರಿದವರು ಇರ್ತಾರೆ. ಈ 3ರಲ್ಲಿ ಹೆಚ್ಚು ಕೈ ಯಾರಿಗೆ ಹಿಡಿತಾರೆ ಅಂತ ಕೇಳಿದರೆ ತಾಯಿ ಬನಶಂಕರಿ ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರಲ್ಲ ಅವರಿಗೆ ಮಾತ್ರ ಕೈ ಹಿಡಿತಾರೆ ಅನ್ನುವಂಥದ್ದನ್ನ ಈ ಕಥೆ ಮೂಲಕ ನಾವು ಅರಿಯಬಹುದು. ಹಾಗೆ ಇವತ್ತು ನಾವು ಕೂಡ ಇಷ್ಟನ್ನೆಲ್ಲ ಆಗಿದೆ ಅನ್ನುವಂಥ ವಿಚಾರವು ಎಲ್ಲರೂ ನಮ್ಮ ಮಾಂತೇಶ್ ಕಲ್ಲೂರದ ಟೀಮ್ ಅದಲ್ಲ, ಬಹಳ ಸುಂದರವಾಗಿ ನಮ್ಮ ಮಲ್ಲಿಕಾರ್ಜುನ್ ಚೆಟ್ಟಿಯವರಾಗಲಿ, ನಮ್ಮ ವಿಶ್ವನಾಥ ಚೆಟ್ಟಿಯವರಾಗಲಿ, ಅನೇಕ ನಮ್ಮ ಹುಡುಗರೆಲ್ಲ ಇದ್ದಾರೆ. ಅವೆಲ್ಲ ಸೇರಿ ಸುರೇಶ ಚೆಟ್ಟಿ, ರಾಜು, ರವಿ ಎಲ್ಲ ಏನದಾರಲ್ಲ, ಬಡಗನವರು, ಪ್ರತಿಯೊಂದು ಏನು ನಮ್ಮ ಯುವಕ ಮಿತ್ರರು ಇದಾರಲ್ಲ, ಮತ್ತೆ ಒಂದು ಬಹಳ ಉತ್ಸಾಹಗಳಿದಾರಲ್ಲ, ಅವರೆಲ್ಲರೂ ಏನು ನಿಸ್ವಾರ್ಥವಾಗಿಂತ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ಇವತ್ತು ಒಂದೇ ಸ್ಥಳದಲ್ಲಿ ಬನಶಂಕರಿ ಆಗಲಿ, ಮತ್ತೆ ಆಂಜನೇಯ, ಹನುಮಾನ್ ಆಗಲಿ, ಯಾಕಂದ್ರೆ ಹನುಮಂತ ನಿಮ್ಗೆಲ್ಲ ಗೊತ್ತಿದೆ, ಮನೋಜವಂ ಮಾರುತ ತುಲ್ಯ ವೇಗಂ ಬುದ್ಧಿವತಾಂ ವಾತಾತ್ಮಜಂ ಶ್ರೀರಾಮದೂತಂ ಶರಣಂ ಪ್ರಪದೆ ಅಂತ ಹೇಳ್ತೀವಿ. ನಾಗೇಶನಾಗಲಿ, ನವಗ್ರಹಗಳಾಗಲಿ, ಎಲ್ಲ ದೇವತೆಯನ್ನು ಏಕಕಾಲದಲ್ಲಿ ಒಂದೇ ಮಠದಲ್ಲಿ ಜಗದ್ಗುರುಗಳ ಸನ್ನಿಧಿಯಲ್ಲಿ ಒಂದು ಸ್ಥಾಪನೆ ಮಾಡುವಂತ ಉದ್ದೇಶದಿಂದ ಇವತ್ತು ಊರಿನಲ್ಲಿ ಪುರ ಪ್ರವೇಶವಾಗಿ ಮೆರವಣಿಗೆ ಮೂಲಕ ನಮ್ಮ ಗಂಗಾಧರ ಶಾಸ್ತ್ರಿಗಳ ಟೀಮ್ ಅದಲ್ಲ, ಅವರ ನೇತೃತ್ವದ ಒಳ್ಳೆಯ ಹೋಮ ಹವನಗಳ ಮೂಲಕ ಇಂಥ ಅಧ್ಯಾತ್ಮದ ಚಿಂತನೆಯ ಮಾಡೋದ್ರ ಮೂಲಕ ಗುರುಗಳವರ 4-5 ಒಂದು ದಿವಸ ಮುಗೀತು, ಇನ್ನು 4 ದಿವಸ ಉಳಿತ್ರಿ. ಬಹುತಗೈ ತೊಡಿಗೆ ಜಾಯೆ ತಾಳ್ಮೆ ಬಂದಿನ ಪಾಯ ಅನ್ನುವಂಥದ್ದು. ಹಾಗೆ 4 ದಿವಸಗಳು ಸಮಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ನೀವೆಲ್ಲ ಬರಬೇಕು. ಯಾಕಂದ್ರೆ ತಿಳಿಯದೆ ನೀವು ಬೆಂಕಿ ಮುಟ್ತಿರಲ್ಲ, ತಿಳಿದೇ ಮುಟ್ರಿ ಅಥವಾ ತಿಳಿಯದೆ ಮುಟ್ರಿ ಅದು ಸುಡುವಂಥದ್ದು. ನೀವು ತಿಳಿದಾದ್ರೆ ಒಳಗೆ ಬರ್ರಿ, ತಿಳಿಯದೆ ಒಳಗೆ ಬರ್ರಿ, ಆದ್ರೆ ಪುಣ್ಯ ಮಾತ್ರ ನಿಮ್ಗೆ ಲಭಿಸ್ತದ. ಆ ತಾಯಿಯ ಆಶೀರ್ವಾದ ಎಂದೂ ನಿಮ್ಗೆ ಕೈ ಹಿಡಿತದ. ಜೀವನದಲ್ಲಿ ಆ ಆಶೀರ್ವಾದ ಯಾವಾಗಲೂ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳುತ್ತೆ. ಸಮಯ ಅಂತೂ ಬಹಳ ಆಗೈತಿ. ನಾನು ಎಷ್ಟೋ
ಒಂದು 200 ಕಿಲೋಮೀಟರ್ ಸೋಲಾಪುರದಿಂದ ಇಲ್ಲಿ ಬರಬೇಕಾದ್ರೆ 200 ಕಿಲೋಮೀಟರ್ 2 ಗಂಟೆ ಹೇಳ್ಬೇಕಂತ ಮಾಡಿದ್ದ. ಆದರೂ ಸಮಯ 10 ಗಂಟೆ ದಾಡ್ತು. 10 ಆದ್ಮೇಲೆ ನಾವು ಮುಂದೆ ಮಾತಾಡಕ್ಕೆ ನನಗೂ ಟೈಮ್ ಬರೋಂಗಿಲ್ಲ, ನಾನು ಮಾತಾಡಂಗಿಲ್ಲ 10 ಆದ್ಮೇಲೆ. ಅದಕ್ಕಾಗಿ ಬಹಳ ಸುಂದರವಾದಂಥ ಕಾರ್ಯಕ್ರಮ, ಒಳ್ಳೆಯ ಕಲಾವಿದರು. ನಾವೆಲ್ಲ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿದ್ದಾಗ ನೋಡಿದ ನಮ್ಮ ಕಾಳಪ್ಪನವರಿಗೆ, ಇವರೆಲ್ಲ ಅಲ್ಲಿಗೆ ರಾಜಶೇಖರ್ ಅವರು ಪಸಿ ಮಠದಾಗ, ಗುಲ್ಬರ್ಗ ಶಹಾಬಾಜಾರ್ ಮಠದಾಗ ಇದ್ದಾಗ ಅವರೆಲ್ಲ ಒಳ್ಳೆ ಸಂಗೀತದಲ್ಲಿ ಟೀಮ್ ಇತ್ತು ಎಲ್ಲವರು. ಗುರುಶಂತ ಗವಾಯಿಗಳು ಮತ್ತು ಅನೇಕರೆಲ್ಲ ಜೊತೆಗಿದ್ದಂಥವ್ರು ಒಳ್ಳೆಯ ಕಲಾವಿದರಿದ್ದಾರೆ ಮತ್ತು ಹಿರಿಯರು ಅನುಭವಿಗಳಿದ್ದಾರೆ. ಅಂಥವರ ಪ್ರವಚನವನ್ನು ಕೇಳುವಂಥದ್ದು ಮತ್ತು ಊರಿನ ಪೂಜ್ಯರು ಕೂಡ ದಿನನಿತ್ಯ ಅವರ ಆಶೀರ್ವಚನ ಇರ್ತದೆ. ನಾವೆಲ್ಲರೂ ಕೇಳಿ ಧನ್ಯರಾಗೋಣ, ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಯಾಕಂದರೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡ ಅಂತ ಹೇಳಿದ್ದಾರೆ. ಅಂಥ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಬಂದೇವಿ. ಅಂಥ ಸದ್ಗುರುವಿನ ಮಹಾತ್ಮೆಯನ್ನ ವಿಚಾರವನ್ನು ತಿಳಿದು ತಾಯಿಯ ಕೃಪೆಯನ್ನ ನಾವೆಲ್ಲ ಪಡೆದು ಧನ್ಯರಾಗೋಣ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಕೋರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶರಣ ಶರಣಾರ್ಥಿ.